ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಸುಪ್ರಿಯ ರಾವ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿದ್ದು ಸಾಂಸ್ಕೃತಿಕ ವೈಭವಕ್ಕೆ. ನೋಡೋಣ ಬನ್ನಿ, ಇಲ್ಲಿ ಏನೇನೆಲ್ಲ ಹಾಕಿದ್ದಾರೆ ಅಂತ. ಇನ್ನು ಯಾರೆಲ್ಲ ವಿಸಿಟ್ ಮಾಡಿ. ಅದೆಷ್ಟು ದಿನ ಇರುತ್ತೆ ಅನ್ನೋದು ನಾನು ವಿಚಾರಿಸಲಿಲ್ಲ, ಬಟ್ ಇದಿರೋದು ಜೂನಿಯರ್ ಕಾಲೇಜ್ ಗ್ರೌಂಡಲ್ಲಿ. ಬನ್ನಿ, ಫಸ್ಟು ಎಂಟ್ರೆನ್ಸ್ಗೆ ಹೋಗಿದ ತಕ್ಷಣ ಫ್ಲವರ್ ಶೋಸ್ ಇತ್ತು. ಫ್ಲವರ್ ಶೋಸ್ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ರೆಡಿ ಮಾಡಿದರು. ನೀವೇ ನೋಡ್ತಿರ್ಬೋದು ಹೆಂಗೆ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿಗೆ ಯಾರೆಲ್ಲ ಹೋಗಿದ್ರಿ, ಜಸ್ಟ್ ಕಮೆಂಟ್ ಬಿಲೋ ಚೆನ್ನಾಗಿತ್ತಾ, ಹೆಂಗಿತ್ತು, ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಆ್ಯಂಡ್ ತಿಳಿಸಿ ನೋಡೋಣ ಎಲ್ರಿಗೂ ಇಷ್ಟ ಆಯಿತಾ, ಇಷ್ಟ ಆಗಿಲ್ವಾ ಅಂತ. ಇಲ್ಲಿ ನೋಡ್ಬೋದು ಫ್ಲವರ್ ಶೋಲಿ ಪುನೀತ್ ರಾಜ್ಕುಮಾರ್ ಅವ್ರ ಸ್ಟ್ಯಾಚ್ಯೂ ಥರ ಮಾಡಿ ನಿಲ್ಲಿಸಿರ್ಬೋದು. ಆ್ಯಂಡ್ ನಮ್ಮ ವಿಧಾನಸೌಧ ಆ್ಯಂಡ್ ನಮ್ಮ ತುಮಕೂರಿನ ಲೈಬ್ರರಿ, ಸಿದ್ಧಾರ್ಥ ಕಾಲೇಜ್ ಲೈಬ್ರರಿ, ಅದನ್ನು ಅಲ್ಲಿ ಮಾಡಿದರು ನೋಡಿ. ತುಂಬ ಚೆನ್ನಾಗಿ ಮಾಡಿದರು. ಮತ್ತು ಇನ್ನು ತುಂಬ ತುಮಕೂರಲ್ಲಿ ವಿಶೇಷಗಳ ಏನೇನಿದೆ ಎಲ್ಲದನ್ನು ಕೂಡ ಇಲ್ಲಿ ಮಾಡಿದರು. ನೋಡೋದಕ್ಕೆ ಒಂಥರ ಚೆಂದ ಕಾಣಿಸ್ತಿತ್ತು. ಮತ್ತು ಕಲಾ ವಿಭಾಗಕ್ಕೆ ಹೋದರೆ ಸ್ಟಾರ್ಟಿಂಗಲ್ಲಿ ನಮಗೆ ಸಿಕ್ಕಿದ್ದು ನೀವೇ ನೋಡ್ಬೋದು, ಚಿಟ್ಟೆಗಳದ್ದು, ಪತಂಗಗಳ ಅಂತ ಅಂದರೆ ಬಟರ್ಫ್ಲೈಸ್ದು ಟೈಪ್ಸ್ ಆಫ್ ಬಟರ್ಫ್ಲೈಸ್ ಆಗಿರ್ಬೋದು, ಯಾವ್ಯಾವ ಥರ ಬಟರ್ಫ್ಲೈಸ್ ಇದೆ ಎಲ್ಲದನ್ನು ರಿಯಲ್. ಅದು ಇಲ್ಲಿರೋ ಬಟರ್ಫ್ಲೈಸ್ ಎಲ್ಲನೂ ರಿಯಲ್. ಅವನ್ನೆಲ್ಲ ಸ್ಟೋರ್ ಮಾಡಿ ಇಲ್ಲಿಟ್ಟಿದ್ರು. ನೀವೇ ನೋಡ್ತಿರ್ಬೋದು. ನಮಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇಷ್ಟೊಂದು ಟೈಪ್ಸ್ ಆಫ್ ಬಟರ್ಫ್ಲೈಸ್ ಇದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಮಾತ್ರ. ನೋಡಿ, ಹುಳಗಳು ಆಗಿರ್ಬೋದು, ಟೈಪ್ಸ್ ಆಫ್ ಬಟರ್ಫ್ಲೈಸಲ್ಲಿ ಯಾವ್ಯಾವ ಥರ ಇದೆ ಎಲ್ಲದನ್ನು, ಆಲ್ಮೋಸ್ಟ್ ಎಲ್ಲದನ್ನು ಇಲ್ಲಿಟ್ಟಿದ್ರು. ಆ್ಯಂಡ್ ನಾವು ಹೋದಾಗ ತುಂಬ ಅಷ್ಟೊಂದು ಜನ ಇರಲಿಲ್ಲ, ಮೀಡಿಯಮಾಗಿ ಜನ ಇದ್ದರು. ಆ್ಯಂಡ್ ನೆಕ್ಸ್ಟ್ ಬಂದರೆ ಫಿಶಸ್ಸು, ಅಕ್ವೇರಿಯಮ್ ಫಿಶಸ್ ಎಲ್ಲ ಇದ್ವು. ಅದಾದಮೇಲೆ ನೆಕ್ಸ್ಟ್ ನಾವು ಬಂದಿದ್ದು ಗ್ರಾಮೀಣ. ನೀವೇ ನೋಡ್ತೀರಂತೆ, ವೆಯ್ಟ್. ನೆಕ್ಸ್ಟ್ ಇಲ್ಲಿ ನೋಡಿ, ಪಂಚಾಯತ್ ಅಂದರೆ ಈಗ ಊರಲ್ಲಿ ಪಂಚಾಯತಿ ಯಾವ ಥರ ಇರುತ್ತೆ ಅದು, ಮತ್ತು ಸ್ಕೂಲ್ ಆಗಿರ್ಬೋದು, ಸರ್ಕಾರಿ ಸ್ಕೂಲ್, ಶಾಲೆ, ಮತ್ತು ಇನ್ನು ಏನೇನೋ ಮಾಡೆಲ್ಗಳು ಮಾಡಿ ಇಟ್ಟಿದ್ದರು. ಆ್ಯಂಡ್ ಯಾರು ಇದನ್ನೆಲ್ಲ ಇಷ್ಟು ಚೆಂದ ಮಾಡಿದ್ದಾರೆ, ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ. ಎಸ್, ನೋಡ್ತಿರ್ಬೋದು ಎಷ್ಟು ಚೆಂದ ನಡೀತಿದೆ ಅಂತ. ಎಲ್ಲ ಆಲ್ಮೋಸ್ಟ್ ನೋಡೋಕ್ಕೆ ಬಂದಿದ್ದರು ಆಲ್ಮೋಸ್ಟ್ ತುಂಬ ಜನ, ಬಟ್ ನಾವು ಹೋದಾಗ ಸ್ವಲ್ಪ ಕಮ್ಮಿ ಇದ್ದರು ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಹೋಗಿದ್ದು ಹಸುಗಳು, ಎತ್ತುಗಳು, ಗೊಂಬೆ ಮಾಡಿ ಇಟ್ಟಿದ್ದರು. ಆದ್ರೂ ರಿಯಲ್ಲಾಗಿ ಹಳ್ಳಿ ಕಡೆ ನೋಡ್ಬೋದು, ಬಟ್ ಕೆಲವೊಬ್ರಿಗೆ ಯಾರು ಸಿಟಿಯಿಂದ ಬಂದಿರ್ತಾರೆ, ಕೆಲವೊಬ್ರು ಯಾರು ನೋಡಿರಲ್ಲ, ಅವ್ರು ಇದನ್ನೆಲ್ಲ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದಾದಮೇಲೆ ಇನ್ನೂ ತುಂಬ ಇತ್ತು, ತುಂಬ ನೋಡೋದಿತ್ತು. ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕೆ ನನ್ನ ಮೊಬೈಲ್ ಸ್ಟ್ಯಾಂಡೇ ಮರ್ತೋಗಿದ್ದೆ. ಕೈಯಲ್ಲಿ ಮಾಡಿಕೊಂಡು ಹಂಗೋ ಹಿಂಗೋ ಕಷ್ಟ, ಕೈಯೆಲ್ಲ ನೋವು ಬಂದ್ಬಿಡ್ತು ಗುರು ಫೋನ್ ಇಟ್ಕೊಂಡು. ಹಂಗೋ ಹಿಂಗೋ ಕಷ್ಟಪಟ್ಟು ಮಾಡಿದೆ. ನೋಡಿ, ಈ ಥರ ಮಾಡೆಲ್ಸ್ ಎಲ್ಲ ಮಾಡಿಟ್ಟಿದ್ರು. ತುಂಬಾ ಇತ್ತು ನೋಡೋದಕ್ಕೆ, ಎಲ್ಲ ಯೂಸ್ಫುಲ್ ಆಗುವಂಥದ್ದು ಇತ್ತು. ಆ್ಯಂಡ್ ನೋಡಿ ಖುಷಿ ಕೊಡುವಂಥದ್ದು ಇತ್ತು. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಇಂಥದಕ್ಕೆ ಹೋಗಬೇಕು. ಆ್ಯಂಡ್ ಫ್ರೀ ಆಫ್ ಕಾಸ್ಟ್, ಯಾವುದೇ ಅಮೌಂಟ್ ಇಲ್ಲ ಇಲ್ಲಿಗೆ ಹೋಗೋದಕ್ಕೆ, ನೋಡೋಕ್ಕೆ. ಫ್ರೀ ಎಂಟ್ರಿ ಫಾರ್ ಹಾಲ್, ಎಲ್ರಿಗೂ ಫ್ರೀ ಎಂಟ್ರಿ ಆಗಿರುತ್ತಿದ್ದು ನೋಡಿ. ಆ್ಯಕ್ಚುಲಿ ಹೆಲಿಕಾಪ್ಟರ್ ನನಗೆ ಚೆನ್ನಾಗಿ ತುಂಬ ಪರ್ಸ್ನಲಿ ಇಷ್ಟ ಆಯಿತು. ಅದಾದಮೇಲೆ ಹೀಗೆ ನೋಡ್ಕೊಂಡು ಹೋಗ್ತಿದ್ವಿ. ನೋಡ್ಕೊಂಡು ಹೋಗ್ಬೇಕಾದ್ರೆ ನೆಕ್ಸ್ಟು ಬಂದಿದ್ದು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅವ್ರದ್ದು. ಅದು ಒಳಗಡೆ ಹೋಗೋಕ್ಕಾಗಿಲ್ಲ, ಬಿಡಲಿಲ್ಲ. ಆ್ಯಂಡ್ ಅದಾದಮೇಲೆ ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಡಿಫ್ರೆಂಟ್ ಸ್ಟಾಲ್ಸ್ ಒಳಗಡೆ ಇತ್ತು. ಇದು ಮೇ ಬಿ ಸೋಲಾರ್ ವಿಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ನೋಡಿ ಹೆಂಗೆ ಮಾಡಿದ್ದಾರೆ ಅಂತ, ಚೆನ್ನಾಗಿದೆ ಥರ, ಇಷ್ಟ ಆಯಿತು. ಅದಾದಮೇಲೆ ಹೀಗೆ ವಿಡಿಯೋ ಮಾಡ್ಕೊಂಡು ಹೋಗಬೇಕಾದ್ರೆ ಇಲ್ಲಿ ಪ್ರಾಣಿಗಳನ್ನೆಲ್ಲ ಮಾಡೆಲ್ಸ್ ಥರ ಮಾಡಿ ಇಟ್ಟಿದ್ದರು. ಫುಲ್ ಬೆಟ್ಟ ಥರ ಮಾಡಿ ಒಳ್ಳೆ ರಿಯಲಿಸ್ಟಿಕ್ಕಾಗಿ ಕಾಣೋ ಥರ ಇಟ್ಟಿದ್ದರು. ಚೆನ್ನಾಗಿತ್ತು. ಪರ್ಸ್ನಲಿ ಮಕ್ಳಿಗೆ ಈ ಥರ ಎಲ್ಲ ತುಂಬ ಚೆನ್ನಾಗಿ ಇಷ್ಟ. ನೋಡಿ, ನೀವೇ ನೋಡ್ಬೋದು, ಒಳ್ಳೆ ರಿಯಲಿಸ್ಟಿಕ್ಕಾಗಿ ಕಾಣುತ್ತೆ, ಯಾವುದೂ ಒಳ್ಳೆ ಫೇಕ್ ಅಂತ ಅನಿಸಲ್ಲ. ಆಮೇಲೆ ಇಲ್ಲಿ ಫೋಟೋ ಗ್ಯಾಲ್ರಿ ಇತ್ತು. ತುಮಕೂರಿನ ಯಾವ್ಯಾವುದು ಪ್ರೋಗ್ರಾಮ್ಸ್ ನಡೆದಿದೆ ಅದೆಲ್ಲ ಫೋಟೋಸ್ ಎಲ್ಲ ಇತ್ತು. ಆಮೇಲೆ ಹೀಗೆ ನಡ್ಕೊಂಡು ಹೋಗ್ತಿದ್ವಿ. ಇನ್ನು ಎಷ್ಟು ಇತ್ತು ಅಂತಂದರೆ ತುಂಬ ನೋಡೋಕ್ಕಿದೆ. ಆ್ಯಕ್ಚುಲಿ ಹೇಳ್ಬೇಕು, ಫ್ರೀ ಆಫ್ ಕಾಸ್ಟು, ವರ್ತ್ ಅನ್ನಿಸ್ತು.
ಯಾಕಂತಂದರೆ ಬೇರೆ ಕಡೆ ಅಂತ ಅಲ್ಲ, ದುಡ್ಡು ಕೊಟ್ಟು ಹೋಗಬೇಕು. ಬಟ್ ಇದು ದುಡ್ಡು ಕೊಡ್ದಲೇ ಚೆನ್ನಾಗಿತ್ತು. ಆಮೇಲೆ ನೆಕ್ಸ್ಟ್ ಬಂದಿದ್ದು ಬುಕ್ ಸೆಕ್ಷನ್ನು. ಅದಾದಮೇಲೆ ಇಲ್ಲಿ ಗೊಂಬೆಗಳನ್ನೆಲ್ಲ ಕೂರಿಸಿದ್ರು. ಅದನ್ನು ನೋಡಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗಂತೂ ಈ ಥರ ಮನೇಲಿ ಗೊಂಬೆಗಳು ಕೂರಿಸ್ಬೇಕು ಅಂತ ತುಂಬ ಆಸೆ ಇದೆ ದಸರಾ ಹಬ್ಬಕ್ಕೆ. ಸೊ ಹೀಗೆ ಹೋಗ್ತಾ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ನೋಡಿ ಗಿಡಗಳು ಹೀಗೆ ಎಲ್ಲ ಆಲ್ಮೋಸ್ಟ್ ವೀಡಿಯೋ ಮಾಡೋದ್ರಲ್ಲೇ ಬಿಸಿಯಾಗೋಗಿದ್ದಾರೆ. ನೀವು ಯಾರೆಲ್ಲ ಇಲ್ಲಿಗೆ ಹೋಗಿದ್ರಿ ಅಂತ ಕಮೆಂಟ್ ಮಾಡಿ ನೋಡೋದು. ಹೆಂಗೆ ಅನ್ನಿಸ್ತು ನಿಮಗೆ ಅಲ್ಲೋಗಿದ್ದು? ಚೆನ್ನಾಗಿತ್ತಾ? ಆಮೇಲೆ ಇಲ್ಲಿ ನೋಡಿ ಈಶ್ವರರದ್ದು ಸ್ಟ್ಯಾಚು ಅಂತ ಚೆನ್ನಾಗಿತ್ತು. ಅದು ಬೇರೆ ಏನೇನೋ ದೊಡ್ಡದಾಗಿ ಮಾಡಿಟ್ಟಿದ್ರು. ಇನ್ನು ಹಸು ಇತ್ತು. ಅದಾದಮೇಲೆ ಕೈಮಗ್ಗ ಇಲಾಖೆ ಫುಲ್ಲು ರೇಷ್ಮೆದು ಆ್ಯಂಡ್ ಏನೇನೋ ಇತ್ತು. ಆಮೇಲೆ ವೈದ್ಯಕೀಯ ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರ. ಇದ್ರೊಳಗಡೆ ಹೋಗೋಕ್ಕೆ ಆ್ಯಕ್ಚುಲಿ ಬಿಡಲಿಲ್ಲ. ಆಮೇಲೆ ನಾನು ಯೂಟ್ಯೂಬರ್, ನಾನು ಹೋಗಬೇಕು ವಿಡಿಯೋಸ್ ಮಾಡಬೇಕು ಅಂತ ಅಂದಿದ್ದಕ್ಕೆ ನನ್ನನ್ನು ಮಾತ್ರ ಬಿಟ್ಟರು, ಬೇರೆ ಯಾರನ್ನೂ ಬಿಡಲಿಲ್ಲ. ನಾನೊಬ್ಳನ್ನ ಬಿಟ್ಟರು. ಇದ್ರಲ್ಲಿ ನೋಡಿ ನೀವೇ ನೋಡ್ಬೋದು, ಇದೆಲ್ಲ ರಿಯಲ್ ಹಾಕಿ ಇಟ್ಟಿರೋದು. ಅದು ಬಾಕ್ಸಲ್ಲಿ ಯಾವ್ಯಾವ ಥರ ಪಾಪುಗಳು ಇದ್ದಾರೆ ಆ್ಯಂಡ್ ಏನೇನೆಲ್ಲ ಇದೆ, ಸ್ಕೆಲಿಟನ್ ಆಗಿರ್ಬೋದು, ಎಲ್ಲದನ್ನು ಎಲ್ಲ ರಿಯಲ್. ಪರ್ಸ್ನಲಿ ನಂಗೆ ಅಷ್ಟರಲ್ಲಿ ಇದು ತುಂಬಾ ಇಷ್ಟ ಆಯಿತು. ಅದು ಎಷ್ಟು ಚೆಂದ ಇದೆ. ನಾವು ಇಷ್ಟೊಂದು ಜನ ನೋಡಿರಲ್ಲ ಅನ್ಕೊತೀನಿ ಇದೆಲ್ಲ. ನಾನಂತೂ ನೋಡಿದ್ದೆ. ನಾನು ಆಲ್ರೆಡಿ ಬ್ರೈನ್ ಎಲ್ಲ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೆ, ರಿಯಲ್ ಬ್ರೈನು. ನಾವು ಹೋಗಿದ್ವಿ ಹಾಸ್ಪಿಟಲ್ಗೆ ಸ್ಕೂಲ್ ಕಾಲೇಜ್ ಕಡೆಯಿಂದ. ಆವಾಗ ನನಗೆ ಚಾನ್ಸ್ ಸಿಕ್ಕಿತ್ತು. ಅದನ್ನು ನೋಡಿಕೊಂಡು ಮತ್ತೆ ಬರ್ಬೇಕಾದ್ರೆ ನೆಕ್ಸ್ಟ್ ಇನ್ನೇನೋ ಮಾಡ್ತಿದ್ರು. ಅದನ್ನೆಲ್ಲ ನೋಡಿ ನಾನು ಆ್ಯಕ್ಚುಲಿ ಫುಲ್ಲು ಡೀಟೈಲಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನಾವು ನೆಕ್ಸ್ಟು ಮೂವಿ ಇತ್ತು 11:30 ಶೋಗೆ, ಕಾಂತಾರ ಮೂವಿಗೆ ಹೋಗಬೇಕಿತ್ತು. ಅದರಿಂದ ನಾವು ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋದಕ್ಕಾಗಲಿಲ್ಲ. ಜಸ್ಟ್ ವೀಡಿಯೋಸ್ ಮಾಡಿ ಏನೇನೆಲ್ಲ ಇದೆ ಅಂತ ನೋಡಿಕೊಂಡು ಬಂದಿದ್ದು ಅಷ್ಟೇ. ಆ್ಯಂಡ್ ಆಮೇಲೆ ನೋಡಿ, ನಮ್ಮ ತುಮಕೂರು ದಸರಾನು ಇಷ್ಟು ಗ್ರ್ಯಾಂಡಾಗಿ ಹಿಂಗೆ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿತ್ತು. ಎಲ್ಲ ಥರದ್ದೂ ಇತ್ತು. ಹೇಳ್ಬೇಕು ಅಂತಂದರೆ ಏನಿಲ್ಲ ಅಂತ ಹೇಳೋಂಗಿರಲಿಲ್ಲ, ಎಲ್ಲ ಇತ್ತು. ಆ್ಯಂಡ್ ನೆಕ್ಸ್ಟು ಹೋಗಿದ್ದು ಪೇಂಟಿಂಗ್ಸ್ಗೆ. ಪೇಂಟಿಂಗ್ಸ್ ಅಂತೂ ಎಲ್ಲನೂ ಚೆನ್ನಾಗಿತ್ತು. ಎಷ್ಟು ಟ್ಯಾಲೆಂಟೆಡ್ ಇರ್ತಾರೆ ಅಂತಂದರೆ ನೋಡಿ, ನಾನು ಮಾಡ್ತೀನಿ. ಆ್ಯಕ್ಚುಲಿ ನಾನು ಪೇಂಟಿಂಗ್ ಮಾಡ್ತೀನಿ, ಸ್ಕೆಚಸ್ ಮಾಡ್ತೀನಿ, ಇವೆಲ್ಲ ನಾನು ಮಾಡ್ತೀನಿ. ಬಟ್ ಅವರಷ್ಟು ಕಷ್ಟಪಟ್ಟು ಮಾಡಿದಾರಲ್ಲ, ತುಂಬ ಚೆನ್ನಾಗಿತ್ತು. ಪೇಂಟಿಂಗ್ ಶೋಸ್ ಅಂತೂ ಡಿಫ್ರೆಂಟಾಗಿತ್ತು. ನಿಮಗೆಲ್ಲ ನಾನು ಡೀಟೇಲ್ ವೀಡಿಯೋ ಮಾಡಿ ತೋರ್ಸೋಕ್ಕಾಗಿಲ್ಲ, ಸಾರಿ ಫಾರ್ ದಟ್. ಬಟ್ ಹೀಗೆ ಕಾಣುತ್ತೆ ಅನಿಸುತ್ತೆ, ಹೀಗೆ ನೋಡ್ಕೊಳ್ಳಿ ಅಷ್ಟೇ. ಅದಾದಮೇಲೆ ಹೇಳಿದ್ನಲ್ಲ ಫೋಟೋ ಗ್ಯಾಲರಿ ಅಂತ ಅಂದರೆ, ನಮ್ಮ ತುಮಕೂರಲ್ಲಿ ನಡೆದ ಕಾರ್ಯಕ್ರಮದ ಫೋಟೋಸ್ ಎಲ್ಲ ಅಲ್ಲಿ ಹಾಕಿದ್ರು. ಇಗ್ನೋರ್ ಮೈ ವಾಯ್ಸ್ ಬಿಕಾಸ್ ಸ್ವಲ್ಪ ವಾಯ್ಸು ನೆಗಡಿಯಾಗಿದೆ, ಸೊ ಕೆಟ್ಟೋಗಿದೆ ವಾಯ್ಸ್ ನಂದು. ಆಮೇಲೆ ಹಾಕಿರೋ ಫೋಟೋಸ್ ಎಲ್ಲ ಇವರೆಲ್ಲ ತುಮಕೂರವರು ಅಂತ ಇಲ್ಲಿ ಫೋಟೋಸ್ ಹಾಕಿದರು. ಅದರಲ್ಲೂ ಬಟ್ ಕೆಲವೊಬ್ಬರು ಮಿಸ್ಸಿಂಗ್. ಅವ್ರು ನೋಡಿ, ಮಂಜುಳಾ ಅವರಾಗಿರ್ಬೋದು, ನರಸಿಂಹರಾಜು ಆ್ಯಂಡ್ ಸ್ವಾಮಿಗಳು, ಇಷ್ಟೊಂದು ಜನ ಇದ್ದಾರೆ. ಬಟ್ ಅದರಲ್ಲೂ ಸ್ವಲ್ಪ ಮಿಸ್ಸಿಂಗ್ ಅಂತ ನಮ್ಮಪ್ಪ ಹೇಳ್ತಿದ್ರು. ಆ್ಯಂಡ್ ಇಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಮತ್ತೆ ಇಲ್ಲಿ ಶಿವಲಿಂಗದು ಫ್ಲವರ್ಸಲ್ಲಿ ಮಾಡಿದರು. ಅದಂತೂ ಬ್ಯೂಟಿಫುಲ್ಲಾಗಿತ್ತು, ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ನೋಡಿ ಪಿಕಾಕ್ಸ್ ಇರ್ಬೋದು. ಒಟ್ಟಿನಲ್ಲಿ ಹೇಳಬೇಕು ಅಂತ ಅಂದರೆ ಫ್ರೀಯಾಗಿ ಹೋಗಿದ್ದು, ಅಮೌಂಟ್ ಇಲ್ಲ, ವರ್ತ್ ಆಫ್ ಮನಿ ಅಂತಲೇ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟಾಟಾ, ಬಾಯ್.